ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಾಫಿ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಮಾರ್ನಿಂಗ್ ಇಟ್ಸ್ ಗುಡ್ ಸ್ಟಾರ್ಟ್ ಅಂತ ವಿತೌಟ್ ಮಿಲ್ಕ್ ಜಸ್ಟ್ ಕಾಫಿ ಪೌಡರ್ ಮೇಡ್ ಮೀ ಫೀಲ್ ಲೈಕ್ ಓಕೆ ಗುಡ್ ಡೇ. ಸೊ ಇವತ್ತು ಆಚೆ ಹೋಗೋದಿದೆ ಆ್ಯಂಡ್ ಮೋರ್ ಸ್ವಲ್ಪ ನನ್ನ ಕಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅದನ್ನ ತೋರಿಸೋಣ ಅಂತ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾ ನೋಡ್ಕೊಂಡು ಬನ್ನಿ. ಲಾಸ್ಟ್ ಜಾನ್ವರಿ ಅಂದರೆ ಈ ಜಾನ್ವರಿಲಿ ನಾನು ಮಾಡಿಸಿದ್ದು ಪೆಡಿಕ್ಯೂರ್ಸ್ ಒಂದು ಇಂಪಲ್ಸ್ ಇತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಕಾಟನ್ ಖಾಲಿ ಆಗೋಗಿತ್ತು ಬಟ್ ಟಿಶ್ಯೂ ಪೇಪರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ನಾನಿಲ್ಲಿ ಶಾಂಪು ಹಾಕೊಳ್ತಾ ಇದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ನೀವು ಹಾಕೊಳ್ಬೋದು. ಆಚೆಗಡೆ ₹2 ಅಂತ ಕೊಟ್ಟರೆ ನಿಮಗೊಂದು ಪ್ಯಾಕೆಟ್ ಸಿಗುತ್ತೆ. ಸ್ಯಾಶೆಟ್ನ ಹಾಕೊಂಡು ಸ್ವಲ್ಪ ಈ ನೀರು ತುಂಬ ಬಿಸಿ ಇರಲಿ, ಯಾಕಂದರೆ ನಾವು ಈ ಪ್ರಾಸೆಸ್ ಮಾಡುವಾಗ ಬಿಸಿ ಇದ್ದಷ್ಟು ಒಳ್ಳೆಯದು. ಸೊ ಇದನ್ನು ನಾನೀಗ ಹಾಕೊಳ್ತಾ ಇದ್ದೀನಿ. ಇದಾದಮೇಲೆ ನಿಂಬೆಹಣ್ಣು ಜ್ಯೂಸ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಹಾಫ್ ನಿಂಬೆಹಣ್ಣು, ಆಮೇಲೆ ಉಪ್ಪು. ಸೊ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಉಪ್ಪು ಕರಗೋವರೆಗೂ ಬಿಟ್ಟು ಆಮೇಲೆ ಕಾಲುನ ನಾವಲ್ಲಿ ಸೋಕ್ ಮಾಡಿ ಇಟ್ಕೊಳ್ಳೋಣ. ಸೊ ದಟ್ ಡೆಡ್ ಸ್ಕಿನ್ ಎಲ್ಲ ಬರುತ್ತೆ. ಮತ್ತು ಬಿಸಿ ನೀರಲ್ಲಿ ಕಾಲು ಇಡೋದ್ರಿಂದ ನಮಗೆ ಮಸಲ್ಸ್ ತುಂಬ ರಿಲೀಫ್ ಕೊಡುತ್ತೆ. ನಿಮ್ಗೆ ಯಾರಿಗಾದ್ರೂ ಕಾಲು ನೋವು ಇದ್ದರೆ ಜಸ್ಟ್ ಈ ಥರ ಮಾಡಿಕೊಂಡ್ರು ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಅಷ್ಟೇ ಮುಗೀತು. ಇವಾಗ ನಾನು 2 ಕೋಟಿಂಗ್ ಹಾಕೊಳ್ತೀನಿ, 1 ಟ್ರಾನ್ಸ್ಪರೆಂಟು, ಅದಾದಮೇಲೆ ನೇಲ್ ಪಾಲಿಶು. ಆ್ಯಕ್ಚುಲಿ ಇದನ್ನು ನಾನು ನಮ್ಮ ಪಾರ್ಲರ್ ಅವ್ರ ಹತ್ರ ತಿಳ್ಕೊಂಡಿದ್ದು, ಈ ಥರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಅಂತ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ. ಆ್ಯಂಡ್ ದಟ್ಸ್ ಇಟ್. ಆ್ಯಂಡ್ ಇಟ್ ಈಸ್ ಲುಕಿಂಗ್ ಪಿಂಕ್ ಆ್ಯಕ್ಚುಲಿ. ಬಿಸಿ ನೀರು ಹಾಕಿರ್ತೇವಲ್ಲ, ಸೊ ಅದು ಸ್ವಲ್ಪ ಗ್ಲೋ ಆಗುತ್ತೆ. ಅದಕ್ಕೆ ನಿಮಗೆ ಯಾವಾಗಲಾದರೂ ನೀವು ಪಾರ್ಲರಲ್ಲಿ ಮಾಡ್ತಿರುವಾಗ ನಿಮ್ಮ ಕಾಲು ಪಿಂಕಾಗಿ ಚೆನ್ನಾಗಿ ಯಾಕೆ ಕಾಣಿಸುತ್ತೆ ಅಂದರೆ ಇದೇ ಕಾರಣ. ಆಮೇಲೆ ಮನೆಗೆ ಬಂದಾದಮೇಲೆ ಇಟ್ ವಿಲ್ ಬಿ ರೆಗ್ಯುಲರ್. ನನಗೆ ಕಾಲು ಸುಮ್ಮನೆ ಇಟ್ಕೊಳಕ್ಕೆ ಬರಲ್ಲ, ಆಲ್ರೆಡಿ ಹಾಳು ಮಾಡ್ಕೊಂಡೆ ನೇಲ್ ಪಾಲಿಶ್ನ. ಸೊ ಜಸ್ಟ್ ಕ್ಯಾಶುವಲ್ ಜೀನ್ಸ್ ಪ್ಯಾಂಟ್ 1 ಟಾಪ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ರೆಡಿ ಆಗೋಣ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಕ್ಲೆನ್ಸರ್. ಇದರಲ್ಲಿ ನಿಮಗೆ ಫೋಮ್ ಬರಲ್ಲ,
ತುಂಬ ಕ್ಲೀನಾಗಿ ಕೋರ್ಸ್ ಎಲ್ಲ ಕ್ಲೀನ್ ಆಗಬೇಕು ಅಂತ ಅಂದರೆ ನೀವು ಜಾಸ್ತಿ ಫೋಮ್ ಇಲ್ಲದೆ ಇರೋದನ್ನು ಯೂಸ್ ಮಾಡಬೇಕು ಫೇಸಿಗೆ. ಇಟ್ ವಿಲ್ ಬಿ ವೆರಿ 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 ಸ್ಮೂತ್ ಆಫ್ಟರ್ ಯು ಯೂಸ್ ಇಟ್. ಆ್ಯಂಡ್ ಆದಷ್ಟು ಮುಖಕ್ಕೆ ಸೋಪ್ ಹಾಕೋದನ್ನು ನಿಲ್ಲಿಸಿ. ಮುಖನ ಹುಚ್ಚು ಥರ ಉಜ್ಜೋದಲ್ಲ, ಟ್ಯಾಪ್ ಮಾಡಬೇಕು. ಅವಾಗಲೇ ಚೆನ್ನಾಗಿರೋದು. ಯಾ, ಸೊ ದಟ್ಸ್ ಇಟ್. ಸೊ ಇವಾಗ ಹೀಗೆ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ ವಾಕ್ ಮಾಡೋಣ ಅಂತ ಅನ್ನಿಸ್ತು. ಈಗ ಇನ್ನೂ 6:30 ಆಗಿತ್ತು ಈವ್ನಿಂಗ್. ಸೊ ಸ್ವಲ್ಪ ವಾಕ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು 7:30 ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಆಫೀಸ್ ಮುಗ್ದಿರುತ್ತೆ. ಸೊ ನಾನು ಅಲ್ಲಿಗೆ ಹೋದರೆ ಅಲ್ಲಿಂದ ನಾವು ಆಚೆ ಹೋಗೋಣ. ನನಗೆ ಈ ರೋಡ್ ತುಂಬಾ ಇಷ್ಟ ಆಯ್ತಾ. ಈ ಸಿಲ್ಕ್ ಬೋರ್ಡ್ ಹತ್ರ ಇದೆ ಇದು. ಮೇನ್ ರೋಡ್ ಅಲ್ಲ, ಹಿಂದಿನ ರೋಡು. ಎಷ್ಟು ಮರ ಇದೆ ಅಂದ್ರೆ ಇಟ್ ಫೀಲ್ಸ್ ಸೋ ಗುಡ್ ಇಲ್ಲಿ ಹೋಗಕ್ಕೆ. ಅಂಡ್ ಟ್ರಾಫಿಕ್ ಕೂಡ ಇರಲ್ಲ. ಇಲ್ಲಿ ಒನ್ ವೇಲಿ ಬರ್ತಾರೆ ಇಂಥವ್ರು, ಏನು ಮಾಡೋಕ್ಕಾಗಲ್ಲ. ನಾನು ಹೋಗಿದ್ದೀನಿ ಎಷ್ಟೊಂದ್ಸರಿ, ಬಟ್ ಬೈಬೇಕಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ನಮಗೆ ಸಿಲ್ಕ್ ಬೋರ್ಡಲ್ಲಿ ಒಂದು ಬಂಡಿ ಟ್ರಾಫಿಕ್ ಆಗುತ್ತೆ. ಅದರಲ್ಲಿ ಈ ತರ ಕ್ಲೋಸ್ ಮಾಡ್ಬಿಟ್ಟು ಆ ಚಿಕ್ಕ ಪುಟ್ಟ ರೋಡಲ್ಲೆಲ್ಲ ಹೋಗಂಗಾಗಿದೆ. ಸೊ ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ. ಇಲ್ಲೇ ನಾವು ½ ಅವರ್ ನಿಂತು ಹೋಗಿದ್ದಾಯ್ತು. ತುಂಬಾ ಟ್ರಾಫಿಕ್. ಅಂಡ್ ಇಲ್ಲಿ ಲೋಕಲ್ ಬಸ್ಸಸ್ ಕೂಡ ಬರುತ್ತೆ. ಅಂಡ್ ಈ ತರ ಟ್ರಾವೆಲ್ ಬಸ್ಸಸ್ ಕೂಡ ಬರುತ್ತೆ. ಇಲ್ಲಿ ಸಿಲ್ಕ್ ಬೋರ್ಡ್ ಅಲ್ಲಿ ಪಿಕ್ ಅಂಡ್ ಡ್ರಾಪ್ ಮಾಡ್ತಾರಲ್ಲ, ಅದರಿಂದ ಇಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ. ಅಂಡ್ ಮೆಟ್ರೋ ಇರೋದ್ರಿಂದ. ಸೊ ಯಾ, ಸಿ ಹೆಂಗಿದೆ. ಇಲ್ಲೇ ಒಂದು ½ ಅವರ್ ಹೋಯ್ತು. ಅಂಡ್ ನಮ್ ಬೆಂಗಳೂರಲ್ಲಿ ಈ ತರ ರೋಡ್ಗಳನ್ನಂತೂ ನೀವು ಕೇಳೋದೇ ಬೇಡ. ರೋಡ್ ಏನೋ ಮಾಡ್ತಾರೆ, ಮಧ್ಯದಲ್ಲಿ ಕಲ್ಲಾಕಿ ಇಟ್ಬಿಡ್ತಾರೆ. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಮೋಮೋಸ್ ಶಾಪ್ ಆಯ್ತಾ. ಯಾವಾಗಲೂ ನಾನು ಇಲ್ಲೇ ತಿಂತೀನಿ. ಆದ್ರೆ ಇವತ್ತು ಮೋಮೋಸ್ಗಿಂತ ಬೇರೆದೇನೋ ತಿನ್ಬೇಕು ಅಂತ ಅನಿಸ್ತು.
ಅದಕ್ಕಿಂತ ಮುಂಚೆ ಈ ಚಾಯ್ ಶಾಪ್ ಹತ್ರ ನೋಡಿ ದಿನ ಒಂದ್ 200-300 ಜನ ಇರ್ತಾರೆ ಆಯ್ತಾ. ಒಂದೊಂದ್ಸರಿ ಅನ್ಸ್ಬಿಡುತ್ತೆ ಥೂ ಟೀ ಶಾಪ್ ಇಟ್ಬಿಡ್ಬೇಕಿತ್ತು, ಎಷ್ಟೋ ದುಡ್ಡು ಮಾಡ್ಕೋಬೋದಿತ್ತು ಅಂತ. ಏನಿವೆ, ಇಲ್ಲಿ ಬಂದು ಗೋಲ್ಗಪ್ಪ ತಿಂದೆ. ಇದು BTM ನಮಸ್ತೆ ಹತ್ರ ಇದೆ, ಅಲ್ಲಿ ಬಂದು ತಿನ್ಬೋದು. ನನ್ನ ಫೇವ್ರೆಟ್ ಆಕ್ಚುಲಿ. ಆ ಟೇಸ್ಟ್ ಬೇರೆ ಕಡೆ ಹತ್ರ ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತು, ಬಟ್ ಇಲ್ಲಿ ತಿಂತಾ ಇದ್ದೀನಿ. ಹೊಸಕೆರಳ್ಳಿ ಒಂದು ತಿಂತಾ ಇದ್ದೆ. ಅಲ್ಲಿ ಹೋದ್ರೆ ಅಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಫೇವ್ರೆಟ್ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ BTM ಬಂದ್ರೆ ನಾನು ಇಲ್ಲಿ ತಿಂತೀನಿ. ಸೊ ತಿನ್ಕೊಂಡು ನಮ್ಮ ಸ್ಪೆಷಲ್ ಪರ್ಸನ್ನ ನೋಡಕ್ ಹೋಗ್ತಾ ಇದ್ದೀನಿ. ಅವ್ರನ್ನ ನೋಡ್ಕೊಂಡು ಹೋಗೋಣ. So here comes my favorite person. ಅವನು ಅವಾಗಲೇ ಇದ್ದಿರ್ತಾ ಇದ್ದಾನೆ ಅಲ್ಲಿ. Look at him. ಇವನ್ ಕೈಯಲ್ಲಿ ನೋಡಿ ಆ ಬೋನ್ ಇಟ್ಕೊಂಡಿದ್ದಾನೆ. ಆ ಬೋನ್ ಇಟ್ಕೊಂಡಾಗ ಅವನ ಹತ್ರ ಹೋದ್ರೆ ಈ ಮೂತಿ ಮಾಡ್ಕೊಂಡು ನಮ್ಮನ್ನ ಗುರಾಯಿಸ್ಕೊಂಡಿರ್ತಾನೆ. ಸ್ವಲ್ಪ ಹುಷಾರಾಗಿರ್ಬೇಕು ಈ ಟೈಮಲ್ಲಿ. ಸೊ ಎಸ್, ಫೈನಲಿ ನಾನು ಈ ಮೂವಿ ನೋಡೋಕೆ ಬಂದೆ. 4 hours ಮೂವಿ ಅಂತ ಯೋಚನೆ ಮಾಡಿ 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 ಸರಿ ಆಯಿತು, ಕೂತ್ಕೊಂಡಂತೂ ನೋಡೋಕ್ಕಾಗಲ್ಲ. ನನಗೆ ಹೋಗೋಣ ಅಂತ 1200 rupees ಕೊಟ್ಬಿಟ್ಟು ಈ ಮೂವಿ ನೋಡಿದೆ. ಆ್ಯಂಡ್ ಇಟ್ಸ್ ರಿಯಲಿ ವರ್ತ್. ಸೊ ಎಸ್, ದಟ್ಸ್ ಇಟ್ ಫಾರ್ ದ ಟುಡೇ. 9:30 ಶೋ ಹೋಗಿ 10 ಗಂಟೆಗೆ ಶುರು ಆಯಿತು ಮೂವಿ, 2:15 ಮುಗಿತು. I'm tired, let me go sleep, and you too have a great day. Ta-ta, bye-bye.